ಉಮಾಪತಿಗೆ ಟಕ್ಕರ್ ಕೊಡೋದಕ್ಕೆ ದರ್ಶನ್ ಫ್ಯಾನ್ಸ್ ಹೊರಟಿದ್ರು. ಆದ್ರೆ ಶಾಕ್ ಆಗಿದೆ. ಯಾಕಂದ್ರೆ ಉಮಾಪತಿಗೆ ಟಕ್ಕರ್ ಕೊಡಲು ಹೊರಟಿದ್ದ ದರ್ಶನ್ ಫ್ಯಾನ್ಸ್ಗೆ ಶಾಕ್ ಆಗಿರುವಂತದ್ದು. ದರ್ಶನ್ ಅಭಿಮಾನಿಗಳ ಬೈಕ್ ರ್ಯಾಲಿಗೆ ಬ್ರೇಕ್ ಅನ್ನ ಹಾಕಿದ್ದಾರೆ ಪೊಲೀಸರು. ಇವತ್ತು ಸಂಜೆ ಬೊಮ್ಮನಹಳ್ಳಿಯಲ್ಲಿ ನಿಗದಿಯಾಗಿತ್ತು ಬೈಕ್ ರ್ಯಾಲಿ. ಡಿ ಬಾಸ್ ಜಿಂದಾಬಾದ್ ಹೆಸರಿನಲ್ಲಿ ಬೈಕ್ ರ್ಯಾಲಿಯನ್ನ ಮಾಡಬೇಕಿತ್ತು ಫ್ಯಾನ್ಸ್ಗಳು. ಆದ್ರೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಕ್ಷೇತ್ರ ಬೊಮ್ಮನಹಳ್ಳಿಯಲ್ಲಿ ಈ ಒಂದು ರ್ಯಾಲಿಯನ್ನ ಮಾಡಬೇಕಿತ್ತು. ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು ದರ್ಶನ್ ಫ್ಯಾನ್ಸ್. ಅಹಿತಕರ ಘಟನೆ ನಡೆಯಬಹುದು ಎಂಬ ನಿಟ್ಟಿನಲ್ಲಿ ರ್ಯಾಲಿಗೆ ಅನುಮತಿಯನ್ನ ಕೊಟ್ಟಿಲ್ವಂತೆ ಪೊಲೀಸರು. ನಾವು ನೋಡ್ತಾ ಇದ್ವಿ, ಜಟಾಪಟಿ ಮುಂದುವರಿತಾ ಇದೆ. ಮೊನ್ನೆ ಕಾಟೇರದ 50ನೇ ದಿನದ ಸಮಾರಂಭದ ವೇಳೆಯಲ್ಲಿ ತಗಡು ಅಂತಕ್ಕಂಥ ಪದವನ್ನ ದರ್ಶನ್ ಬಳಕೆ ಮಾಡಿದ್ರು. ಅದಾದ ಮೇಲೆ ಉಮಾಪತಿ ಕೂಡ ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ರು. ಜೊತೆಗೆ ಅವರು ದೊಡ್ಡವರು, ದೇವ್ರು ನೋಡ್ಕೊಳ್ತಾನೆ ಅಂತ ಕೂಡ ಹೇಳಿದ್ರು. ಆದರೆ ಕೆಲ ಸಂಘಟನೆಗಳು ದರ್ಶನ್ ವಿರುದ್ಧ ದೂರನ್ನ ಕೊಟ್ಟಿತ್ತು. ಅದರಲ್ಲೂ ಪ್ರಮುಖವಾಗಿ ಕನ್ನಡ ಶಫಿ ಇರ್ಬೋದು. ತದನಂತರದಲ್ಲಿ ಅವರು ಕ್ಷಮೆಯನ್ನ ಕೇಳಿದ್ರು. ಅದಾದ ಮೇಲೆ ಗೌಡ್ತಿಯರ ಸಂಘ ಅಂತ ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು, ದೂರನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ತಿರುಗೇಟನ್ನ ಕೊಡಬೇಕು ಅಂತ ದರ್ಶನ್ ಫ್ಯಾನ್ಸ್ಗಳು ಡಿಸೈಡ್ ಮಾಡಿ ಇವತ್ತು ಬೈಕ್ ರ್ಯಾಲಿಯನ್ನ ಮಾಡ್ತೀವಿ ಅಂತ ಅನುಮತಿಗಾಗಿ ಕೇಳಿದ್ರು ಪೊಲೀಸರನ್ನ. ಆದರೆ ಪೊಲೀಸರು ಅನುಮತಿಯನ್ನ ನಿರಾಕರಿಸಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ಈಗ ಬೊಮ್ಮನಹಳ್ಳಿಯಲ್ಲಿ ಅಷ್ಟು ದೊಡ್ಡ ಮಟ್ಟದ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಾ ಇತ್ತ. ಒಂದು ರ್ಯಾಲಿಯನ್ನ ನಡೆಸೋದಕ್ಕೂ ಕೂಡ ಪೊಲೀಸರು ಅನುಮತಿ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಕೇವಲ ನಿಜಕ್ಕೂ ಕೂಡ ಅಲ್ಲಿ ಅಹಿತಕರ ಘಟನೆ ನಡೀತಿತ್ತು ಅಂತ ಮಾಹಿತಿ ಇತ್ತ, ಅಥವಾ ಇದು ಇಲ್ಲಿ ರಾಜಕೀಯ ಕೂಡ ಇನ್ವಾಲ್ವ್ ಇದೆಯಾ ಅಂತ? ರಾಘವೇಂದ್ರ ಗುಡಿ, ಏನು ಕಳೆದ ಒಂದು 3-4 ದಿನಗಳಿಂದಲೂ ಕೂಡ ಉಮಾಪತಿ ಅವರ ಪರವಾಗಿ ಅಂದ್ರೆ ದರ್ಶನ್ ಅವರ ವಿರೋಧವಾಗಿ ಒಂದಷ್ಟು ದೂರುಗಳು ಹೋಗ್ತಾ ಇದ್ವು. ನಿರ್ಮಾಪಕರಾಗೆ ಆ ರೀತಿಯಾದಂತಹ ಪದಗಳನ್ನ ಬಳಸಬಾರದು, ಜೊತೆಗೆ ಹೆಣ್ಣು ಮಕ್ಕಳ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ದರ್ಶನ್ ಅವರ ವಿರುದ್ಧ ನಿರಂತರವಾಗಿ ಒಂದು ದೂರುಗಳು ದಾಟ್ತಾ ಆಗ್ತಿದ್ವು. ಇದಾದ ಬೆನ್ನಲ್ಲೇ ದರ್ಶನ್ ಅವರ ಅಭಿಮಾನಿಗಳು ಈಗ ನಾವು ದರ್ಶನ್ ಅವರ ಪರ ನಿಲ್ಲಲೇಬೇಕೆನ್ನುವಂತ ನಿಟ್ಟಿನಲ್ಲಿ ಏನು ಉಮಾಪತಿ ಅವರ ಪರವಾಗಿ ದೂರ ಹೋಗ್ತಿದ್ದ ಅವರ ಒಂದು ಕ್ಷೇತ್ರದಲ್ಲೇ ಒಂದು ಬೈಕ್ ರ್ಯಾಲಿಯನ್ನು ಮಾಡುವ ಮುಖಾಂತರ ದರ್ಶನ್ ಅವರ ಪರವಾಗಿ ನಿಲ್ಬೇಕು, ನಾವು ಉಮಾಪತಿ ಅವರಿಗೆ ಟಕ್ಕರ್ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು. ಡಿ ಬಾಸ್ ಜಿಂದಾಬಾದ್ ಅನ್ನುವಂತ ಹೆಸರಿನಲ್ಲಿ ಇವತ್ತು 6 ಗಂಟೆಗೆ ಒಂದು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ರು. ಆದರೆ ಪೊಲೀಸರು ಅದಕ್ಕೆ ಬ್ರೇಕ್ ಹಾಕಿದ್ದಾರೆ. ನೀವು ಹಾಗೆ ಹೇಳಿದ ಹಾಗೆ ಯಾಕೆ ಈ ಒಂದು ಬೈಕ್ ರ್ಯಾಲಿಗೆ ಅನುಮತಿ ಕೊಟ್ಟಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಾವು ಕೂಡ ಯೋಚನೆ ಮಾಡೋದಾದ್ರೆ, ಉಮಾಪತಿಯವರ ಕ್ಷೇತ್ರ ಏನು ಬೊಮ್ಮನಹಳ್ಳಿ ಉಮಾಪತಿಯವರ ಕ್ಷೇತ್ರ ಆದ್ರಿಂದ ಅವರ ಅಭಿಮಾನಿಗಳು ಉದ್ದೇಶಪೂರ್ವಕವಾಗಿ ಬೈಕ್ ರ್ಯಾಲಿ ಮಾಡೋದಕ್ಕೆ ಕೆಳಗೆ ಬರ್ತಿದ್ದಾರೆ. ಒಂದು ವೇಳೆ ಏನಾದ್ರೂ ಅದು ಅವರ ಕ್ಷೇತ್ರ ಆದ್ರಿಂದ, ಅವರ ಸ್ವಕ್ಷೇತ್ರ ಆದ್ರಿಂದ ಈ ಮಾತಿಗೆ ಬೆಳೆದು ಯಾವ್ದಾರ ಒಂದು ಅಹಿತಕರ ಘಟನೆಗಳು ನಡೀಬಹುದು ಅನ್ನುವಂತ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಅನ್ನುವಂಥದ್ದು ಈ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದವರ ಒಂದು ಹೇಳಿಕೆ ಆಗಿರುವಂತದ್ದು. ಏನು ದರ್ಶನ್ ಅವರ ಅಭಿಮಾನಿಗಳು ಹೇಳ್ತಿರೋದು ನಮಗೆ ಅಲ್ಲಿಗೆ ಒಂದು ಅನುಮತಿಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಸತೀಶ್, ಈಗ ಸಾಮಾನ್ಯವಾಗಿ ಅನ್ಸುತ್ತೆ, ಒಂದು ಕಡೆಯಿಂದ ಫ್ಯಾನ್ಸ್ಗಳೇನಾದ್ರೂ ಬೈಕ್ ರ್ಯಾಲಿ ಮಾಡ್ತಾ ಇದ್ರೆ ಅವರ ಮೇಲೆ ದಾಳಿ ಆಗುತ್ತೆ, ಅವರ ಜೊತೆಯಲ್ಲಿ ಮಾತುಕತೆ ಆಗುತ್ತೆ ಅನ್ನೋದಿದ್ರೆ ಅವರಿಗೆ ಭದ್ರತೆಯನ್ನ ಕೊಡಬಹುದಿತ್ತು, ಅಥವಾ ಪ್ರೀ ಕಂಡೀಷನ್ಸ್ ಅನ್ನ ಹಾಕಿ ಅನುಮತಿಯನ್ನ ಕೊಟ್ಟು ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗೋದಿತ್ತಂದ್ರೆ ಸಂಬಂಧಪಟ್ಟವರನ್ನ ಬಂಧಿಸುವಂತ ಅವಕಾಶ ಕೂಡ ಪೊಲೀಸ್ ಇಲಾಖೆಗೆ ಇರ್ತಾ ಇತ್ತು. ಆದರೆ ಸಡನ್ ಆಗಿ ನಾವು ಅನುಮತಿಯನ್ನೇ ಕೊಡೋದಿಲ್ಲ ಅಂತಕ್ಕಂಥದ್ದು ಕೂಡ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಹಜವಾಗಿ ಪ್ರತಿಭಟನೆಗೆ, ರ್ಯಾಲಿಗಳಿಗೆ ಒಂದು ಅನುಮತಿ ಕೊಡುವಂಥದ್ದು ಇರ್ಬೋದು, ಅಥವಾ ಅದಕ್ಕೆ ಅವಕಾಶ ಇರ್ಬೋದಂಥದ್ದು ಇರ್ಬೋದು, ಅದು ಇದ್ದೇ ಇರುತ್ತೆ. ಆದರೆ ಈ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ಹಾಗಿದ್ರೆ ಈಗ ಬೈಕ್ ರ್ಯಾಲಿಯನ್ನು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅವ್ರು ಯಾರು? ಅವರು ಜನಸಾಮಾನ್ಯರಾಗಿದ್ರ ಅಥವಾ ಸಮಾಜಘಾತಕ ಶಕ್ತಿಗಳು ಅದರಲ್ಲಿ ಇತ್ತ? ಪೊಲೀಸರು ಹೇಳೋದೇನು ಅಂತ? ಖಂಡಿತವಾಗ್ಲೂ ರಾಘವೇಂದ್ರ ಗುಡಿ, ಏನು ಈ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು ಅವರಷ್ಟು ಕೂಡ ದರ್ಶನ್ ಅವರ ಅಭಿಮಾನಿಗಳು, ಏನು ರಾಜ್ಯಾದ್ಯಂತ ಇರುವಂತಹ ದರ್ಶನ್ ಅವರ ಅಭಿಮಾನಿಗಳ ಸಂಘದ ಕಾರ್ಯಕರ್ತರುಗಳು ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು. ಅದರ ಜೊತೆಗೆ ಏನು ಸಂಜೆ ದರ್ಶನ್ ಅವರ ಪರವಾಗಿ ನಡಿಬೇಕಾಗಿದ್ದಂತ ಆ ಒಂದು ರ್ಯಾಲಿಗೂ ಮೊದಲೇ ಇವತ್ತು ಕೂಡ ಬೆಳಿಗ್ಗೆ ಒಂದು 11 ಗಂಟೆ ವೇಳೆಗೆ ಉಮಾಪತಿ ಅವರ ಪರವಾಗಿ ಕೂಡ ಒಂದು ರ್ಯಾಲಿಯನ್ನ ದಲಿತ ಮತ್ತು ಸರ್ವಜನ ಒಕ್ಕೂಟ ಅನ್ನುವಂತ ಸಂಘಟನೆಯವರು ಕೂಡ ಹಮ್ಮಿಕೊಂಡಿದ್ರು. ಆದ್ರೆ ಆ ಒಂದು ಸಂಘಟನೆಯ ಒಂದು ಬೈಕ್ ರ್ಯಾಲಿಗೂ ಕೂಡ ಪೊಲೀಸ್ನವರು ಒಂದು ಅನುಮತಿ ನೋಡಿಲ್ಲ. ಸೊ ಈ ರೀತಿಯಾದಂತಹ ಸಮಸ್ಯೆಗಳು, ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳು ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಎರಡೂ ಕಡೆಯ ಒಂದು ಬೈಕ್ ರ್ಯಾಲಿಗೆ ಇಲ್ಲಿ ಈಗ ಪೊಲೀಸ್ನವರು ಬ್ರೇಕ್ ಆಗಿರುವಂತದ್ದು. ಆದ್ರೆ ಈ ಬೈಕ್ ರ್ಯಾಲಿಗೆ ಯಾಕೆ ಅನುಮತಿ ಕೊಟ್ಟಿಲ್ಲ ಅನ್ನೋದಕ್ಕೆ ನೀವು ಹೇಳ್ದಾಗೆ ಡಿಪಾರ್ಟ್ಮೆಂಟ್ ಅಂದ್ರೆ ಪೊಲೀಸ್ ಇಲಾಖೆ ಒಂದು ಕ್ಲಾರಿಟಿ ಕೊಡ್ಬೇಕಾಗಿದೆ ರಾಘವೇಂದ್ರ ಗುಡಿ. ಖಂಡಿತವಾಗಿ ಸತೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.
ನಾವು ನೋಡ್ತಾ ಇದ್ವಿ ವೀಕ್ಷಕರೇ. ಈಗ ಟಿಪ್ಪು ಜಯಂತಿ ವೇಳೆಯಲ್ಲಿ ಕೂಡ ಸೆಕ್ಷನ್ 144 ಇದೆ, ಬೈಕ್ ರ್ಯಾಲಿಯನ್ನ ಮಾಡಬಾರ್ದು ಅಂತ ಹೇಳಿ ಮೈಸೂರಲ್ಲಿ ಒಂದು ಹೇಳಾಗಿತ್ತು ಕೂಡ. ಆದರೂ ಕೂಡ ಬೈಕ್ ರ್ಯಾಲಿಯನ್ನ ಮಾಡಿದ್ರು. ಆದರೆ ಇಲ್ಲಿ ಅಭಿಮಾನಿಗಳು ಬೈಕ್ ರ್ಯಾಲಿಯನ್ನ ಮಾಡ್ತೀವಿ ಅಂದಾಗ ತಡೆಯುವಂತ ಪ್ರಯತ್ನಗಳಾಗ್ತಿದಾವ ಅಂತ ಪ್ರಶ್ನೆ ಮೂಡ್ತಾ ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.